ಬಿಜೆಪಿ ಕಾರ್ಯಕರ್ತರನ್ನೇ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪ್ರಚಾರ, ಕಾಂಗ್ರೆಸ್ ಮುಖಂಡರ ಆಕ್ರೋಶ. ಕ್ಷೇತ್ರದ ಬೆಳ್ಳಂಕಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರಿಗೆ ಶಾಲು ಹಾಗೂ ಮಾಲೆ ಹಾಕಿ ಅವರನ್ನು ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಿದೆ ಅಂತ ಸುಳ್ಳು ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಬಿಜೆಪಿ ಮುಖಂಡ ಬಸವರಾಜ ಹುಂದ್ರಿ ಅವರು ಈಗಾಗಲೇ ಪಕ್ಷದಲ್ಲಿರುವ ಕಾರ್ಯಕರ್ತರನ್ನೇ ಮತ್ತೊಮ್ಮೆ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದ ಮೂಲಕ ಸ್ವಾಗತಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಟೀಕಿಸಿದ್ದಾರೆ. ನಿಮ್ಮದೇ ಕಾರ್ಯಕರ್ತರನ್ನು ನೀವೇ ಎಷ್ಟು ಬಾರಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತೀರಿ? ಚುನಾವಣೆಯ ನಂತರ ಕಳೆದ 3 ವರ್ಷಗಳಿಂದ ನೀವು ಎಲ್ಲಿದ್ರಿ ಎಂಬುದು ಯಾರಿಗೂ ಗೊತ್ತಿಲ್ಲ. ಇದೀಗ ಚುನಾವಣೆ ಇನ್ನೆರಡು ವರ್ಷ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೆ ಕಾಣಿಸಿಕೊಂಡು ಬಿಜೆಪಿ ಕಾರ್ಯಕರ್ತರನ್ನೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಿದ್ದೀರಿ ಅಂತ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳಲಾಗ್ತಿರುವ ಕಾರ್ಯಕರ್ತರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಎಂಬುದನ್ನು ಬಿಜೆಪಿ ಮುಖಂಡರು ಸಾಬೀತುಪಡಿಸಬೇಕು. ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರೆ ಅವರ ಹೆಸರುಗಳನ್ನು ಬಹಿರಂಗಪಡಿಸಬೇಕು ಅಂತ ಕಾಂಗ್ರೆಸ್ ಮುಖಂಡರಾದ ಶರದ್ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಮಹಾಲಿಂಗ್ ಸಿರುಗುಪ್ಪಿ, ಶರದ್ ಪ್ರಧಾನ್ ಹಾಗೂ ದಯಾನಂದ್ ಶಿಂದೆ ಆಗ್ರಹಿಸಿದ್ದಾರೆ. ಪಕ್ಷದ ಸಂಘಟನೆ ಬಲಪಡಿಸುವ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಜನರನ್ನು ದಾರಿ ತಪ್ಪಿಸುವಂತಿವೆ. ಈ ಕುರಿತು ಬಿಜೆಪಿ ಮುಖಂಡರು ಸ್ಪಷ್ಟನೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನಮಸ್ಕಾರ. ಇವತ್ತಿನ ದಿನ ನಾವಿಲ್ಲಿ ಸೇರುವ ಉದ್ದೇಶ ಸುಮಾರು 1-2 ದಿನಗಳ ಹಿಂದೆ ಈಗೇನು ಯೂಟ್ಯೂಬ್ನಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ, ಅದು ಸುಳ್ಳು, ಪಕ್ಕಾ ಸುಳ್ಳು ಸುದ್ದಿ, ಸತ್ಯಕ್ಕೆ ದೂರವಾದದ್ದು ಸುದ್ದಿ. ಅದು ಯಾಕಪ್ಪ ಅಂತಂದರೆ ಅವರು ಕಾಂಗ್ರೆಸ್ಗೆ ಬಂದಿಲ್ಲ, ಕಾಂಗ್ರೆಸ್ನವರೇ ಅಲ್ಲ. ಅಂದಮೇಲೆ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿಂದಪ್ಪ ಪುಣ್ಯವಂತ ಹೇಳ್ತಾ ಇದೆಯಲ್ಲ, ಪರ್ವ ನಡೀತಾ ಇದೆ. ಎಲ್ಲಿದೆ ನಿನ್ನ ಪರ್ವ? ನಿನ್ನವ್ರನ್ನೇ ತಗೊಂಡು, ನಿನ್ನ ಬಿ ಜೆ ಪಿಯವ್ರನ್ನೇ ತಗೊಂಡು ಅವ್ರಿಗೆ ಶಾಲ ಹಾಕಿ ಪರ್ವ ನಡೀತಾ ಇದೆ. ಇಲ್ಲಿ ಯಾವ ಪರ್ವ ಇಲ್ಲ. ಯಮಕವಣಿ ಮತಕ್ಷೇತ್ರದಲ್ಲಿ ಯಾವುದೂ ಪರ್ವ ನಡೆಯೋದೂ ಇಲ್ಲ. ಇದು ನಡೆದ್ರೆ ಕೇವಲ ಸತೀಶ್ ಜಾರಕಿಹೊಳಿ ಅವರ ಪರ್ವ ಮಾತ್ರ ನಡೀತದೆ. ಇದು ನೀನು ನೆನಪಿನಲ್ಲಿ ಇಟ್ಕೋಬೇಕು ಮೊದಲೇದಾಗಿ. ಇನ್ನು ನಿಮ್ಮ ಚೇಲಗಳನ್ನ ಇಲ್ಲಿ ಬಿಟ್ಟಿದ್ದೆಲ್ಲ ಹೋಗ್ರಿ, ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವ್ರ ಹತ್ರ ಕೆಲಸ ತಗೊಳ್ರಿ ಅಂತ. ಅವ್ರಿಗೆ ಕೆಲಸಕ್ಕೆ ಮಾತ್ರ ಬಂದವ್ರೆ, ಹೋಗ್ಲಿ. ಅವರು ಹೋಗಿದ್ರು, ನೀನೇ ಹೇಳಿದೆಯಾ ಯಾವುದೋ ಸಂಘಟಿತ ಪ್ರಧಾನ ಕಾರ್ಯದರ್ಶಿಗಳು, ಬಿ ಜೆ ಪಿಯ ಸಂಘಟಿತ ಪ್ರಧಾನ ಕಾರ್ಯದರ್ಶಿಗಳಂತ ನೀನೇ ಹೇಳ್ತೀಯಪ್ಪ. ಮತ್ತೀಗ ಹೇಳ್ತೀಯ ಇವರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಪರ್ವ. ಅದ್ಯಾವುದಪ್ಪ? ನಿನ್ನ ಬಿ ಜೆ ಪಿಯ ಅವನು ಸಂಘಟಿತ ಕಾರ್ಯದರ್ಶಿ, ಮತ್ತೆ ಹೆಂಗೆ ನಾವು ಕಾಂಗ್ರೆಸ್ ಅವನಾದ? ಇದು ಈ ರೀತಿ ಜನರನ್ನು ದಿಕ್ಕು ತಪ್ಪಿಸುವುದು ಬಿಟ್ಟು ಬಿಡ್ರಿ. ಬಿ ಜೆ ಪಿಯವರು, RSS ಅವರು ಈ ಕಾಂಗ್ರೆಸ್ ಯುವ ಜನರನ್ನು, ಕಾಂಗ್ರೆಸ್ಸಿಗರನ್ನು ದಿಕ್ಕು ತಪ್ಪಿಸುವುದನ್ನು ಬಿಟ್ಟು ಬಿಡಿ. ಅದು ನಿಮ್ಮ ಕೈಲಿ ಆಗೋದಿಲ್ಲ. ಯಮಕನಮರಡಿ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರನ್ನು ನಂಬಿಕೊಂಡು ಯುವಕರು ಎಲ್ಲರೂ ಅವ್ರ ಜೊತೆಗಿದ್ದಾರೆ, ಮುಂದೆನೂ ಇರ್ತಾರೆ. ಈ ಪರ್ವ ಗಿರ್ವ ಇದೆಲ್ಲ ಬಿಟ್ಟು ಬಿಡಿ. ಅವರೆಲ್ಲ ನಿಮ್ಮ ಬಿ ಜೆ ಪಿಯವರಿಗೆ ಶಾಲ ಹಾಕಿ निम्मवरನ್ನು ನಿಮ್ಮ ಕಡೆ ಕರ್ಕೊಂಡಿದ್ದೀರಿ. इष्ट ಹೇಳಿ नमस्कार. व्हॉट्सअप आणि फेसबुकच्या माध्यमातून आपल्या काँग्रेस पक्षाची जी काही बदनामी चालू आहे त्याबद्दल थोडंसं बोलायचं आहे. बेळंकी गावामध्ये परवा जो प्रकार घडलेला आहे त्यामध्ये जे काँग्रेस पक्षातून भाजप पक्षामध्ये काही नेते मंडळींनी प्रवेश केला असा एक अपप्रचार त्या ठिकाणी चालू आहे. परंतु जे आत्ता काँग्रेस पक्षातून भाजप पक्षामध्ये गेलेले आहेत ते अगोदर भाजप पक्षाचेच लोक होती. त्यांनी भाजपला या ठिकाणी कोणतंही सपोर्ट सिस्टीम नसल्यामुळं, आपली कामं होत नसल्यामुळं सावकारांच्याकडून आपला स्वतःचा स्वार्थ साधून घेण्यासाठी या काँग्रेस पक्षामध्ये प्रवेश केला. आणि काही दिवस या आमच्या भागाचे आमदार जारकिहोळी सावकार यांच्यासोबत राहून आपला जो स्वार्थ होता तो साधून घेतल्यानंतर परत वरच्या आपल्या भाजपच्या लीडरांच्या प्रेशरला बळी पडून काँग्रेस पक्षाची बदनामी करून परत त्यांनी भाजप प्रवेश केलेला आहे. आणि या व्हिडिओमध्ये मोजकेच एक 5 ते 6 लोक ही प्रॉपर बेळंकी गावची असून उरलेली जी मंडळी आहेत ही आजूबाजूच्या खेड्यातील लोक आहेत. आणि फक्त काम कोण करत आहे कोण नाही याची पूर्ण जाणीव यमकनवाडी मतक्षेत्रातील सर्वांना आहे.
सावकारांना फक्त बदनाम करून काँग्रेस पक्षाला कुठंतरी थोडंसं कमकुवत करण्याचा यांचा एक नालायक प्रयत्न या ठिकाणी ही मंडळी करत आहेत. तर यांच्या या असल्या भूलथापांना आपल्या या भागातील काँग्रेस पक्षाच्या सुज्ञ नागरिकांनी मतदारांनी बळी न पडता आपले कार्यसम्राट आमदार माननीय सतीशअण्णा जारकिहोळी यांच्या पाठीमागं सर्वांनी अगदी भक्कमपणे पाठीमागं राहून पुन्हा एकदा 2028ला आपण या ठिकाणी काँग्रेस सरकारचे आमदार आणि सतीश सावकर यांनाच निवडून आणायचं आहे याची सर्वांनी जाणीव ठेवून या अफवांना बळी पडू नये ही सर्वांना विनंती आहे.